ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು. ಇವತ್ತು ಬೆಳಂದೂರಿನ ನರಭಕ್ಷಕದ ಪುಸ್ತಕದ ಮುಂದಿನ ಭಾಗವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬೆಳಂದೂರಿನ ನರಭಕ್ಷಕ ಏನು ಅದರ ಕೆನೆತ್ ಆಂಡರ್ಸನ್ ಅವರ ಅಧಿಕಾರಿಯ ಸಂಗ್ರಹ ಅನ್ನುವುದ ಏನು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿದ್ದಾರೆ. ನಿಜಕ್ಕೂ ಎಲ್ಲರಿಗೂ ಕೂಡ ಆಕರ್ಷಕವಾಗುವಂತ ಒಂದು ಕಥಾ ಹಂದರ ಅದು. ನಿಮಗೆ ಮುಂದುವರಿಸ್ತಾ ಇದೆ. ಹಳ್ಳಿಗರಿಗೆಲ್ಲ ಹುಲಿಗೆ ಕೊಡಬೇಕೆಂದಿದ್ದ ಚಿತ್ರಹಿಂಸೆ ಮರೆತೇ ಹೋಯಿತು. ಬರ್ಜಿ ಎಸೆದವರಿಗೆ ಬಾಯಿಗೆ ಬಂದಂತೆ ಬೈಯುತ್ತಾ ದಿಕ್ಕಾಪಾಲಾಗಿ ಓಡತೊಡಗಿದರು. ಹುಲಿ ಕಾಡಿನ ಕಡೆ ಓಡಬೇಕಾದರೆ ಅದೇ ದಾರಿಯಲ್ಲಿ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿದ್ದವನೊಬ್ಬ ಅಡ್ಡ ಸಿಕ್ಕಿದ. ಹುಲಿ ಅವನ ಮೇಲೆ ಜಿಗಿದು ಅಪ್ಪಳಿಸಿತು. ಅದರ ಮುಂಗಾಲು ಬೀಸಿದ ವೇಗಕ್ಕೆ ಅವನ ತಲೆಯ ಚರ್ಮ ಸುಲಿದು ಮುಂದಕ್ಕೆ ಬಂದು ಮುಖವಾಡದಂತೆ ಕವಿದು ಅವನಿಗೆ ದಾರಿ ಕಾಣದಾಯಿತು. ಹುಲಿ ಕಾಡಿಗೆ ಓಡು ಹೋಗುವ ಭರದಲ್ಲಿ ಇವನತ್ತ ಕಾಲು ಬೀಸಿದ್ದಷ್ಟೇ. ಅದು ಸರಿಯಾಗಿ ಮುಂಗಾಲಿನಿಂದ ಹೊಡೆದಿದ್ರೆ ಇವನ ತಲೆ ಕೋಳಿ ಮೊಟ್ಟೆಯಂತೆ ಅಪ್ಪಚ್ಚಿಯಾಗುತ್ತಿತ್ತು. ಹುಲಿ ಮಿಂಚಿನಂತೆ ಕಾಡಿನ ಸ್ವಾತಂತ್ರ್ಯದ ಕಡೆ ಪಲಾಯನ ಮಾಡಿತು. ತಲೆಯ ಚರ್ಮ ಟೋಪಿಯಂತೆ ಸುಲಿದು ಬಂದಿದ್ದವ ಅದನ್ನೊಂದನ್ನು ಬಿಟ್ಟರೆ ಮತ್ತೇನೂ ಆಗದವನ ಹಾಗೆ ಚೆನ್ನಾಗಿ ಕಾಣುತ್ತಿದ್ದ. ಅವನ ತಲೆಯ ಚರ್ಮ ಕೂದಲು ಸಮೇತ ಕಪಾಲದ ಹತ್ತಿರ ಅಂಟಿಕೊಂಡು ಜೋತಾಡುತ್ತಿತ್ತು. ರಕ್ತ ಧಾರಾಕಾರವಾಗಿ ಇಳಿಯುತ್ತಿದ್ದ ಅವನು 3 ದಿನ ನರಕ ಯಾತ್ರೆ ಅನುಭವಿಸಿ ಸತ್ತ. ಸಾಯುವ ಕೊನೆಯ ಗಳಿಗೆಯವರೆಗೂ ತನ್ನ ಸುಲಿದು ಹೋದ ತಲೆ ಚರ್ಮವನ್ನು ಮತ್ತೆ ಕೂರಿಸಲು ಪ್ರಯತ್ನಿಸುತ್ತಿದ್ದನಂತೆ. ಹುಲಿಗೆ ಕೊಡಬೇಕೆಂದಿದ್ದ ಚಿತ್ರಹಿಂಸೆಯಲ್ಲ ಇವನಿಗೆ ಆಯಿತು. ಬೆಳಂದೂರಿನ ನರಭಕ್ಷಕ ತೆಗೆದುಕೊಂಡ ಮೊದಲ ನರಬಲಿ ಇದು. ಆದರೆ ಇದು ಉದ್ದೇಶಪೂರ್ವಕ ನರಬಲಿ ಅಲ್ಲ. ಹುಲಿ ಕಾಡಿಗೆ ಓಡಿ ಹೋಯಿತು. ಅದರ ತೊಡೆಯ ಹಿಂಭಾಗದಲ್ಲಿ ದೇವಸ್ಥಾನದ ಈಟಿ ತಾಗಿ ಆದ ಗಾಯ ಅದರ ಗಮನಕ್ಕೂ ಸಹ ಬರದೆ ವಾಸಿಯಾಯಿತು. ಆದರೆ ಈ ಘಟನೆಯ ನಂತರ ಅದರ ಬುದ್ಧಿಶಕ್ತಿ ಅಪಾರವಾಗಿ ವೃದ್ಧಿಸಿತು. ಅದರ ಕುಯುಕ್ತಿ ಕಪಟಗಳು ಹೆಚ್ಚಾದವು. ಆಮೇಲೆ ಹಳ್ಳಿಯವರು ಅದನ್ನು ಹಿಡಿಯಲು ಮಾಡಿದ ಯಾವ ತಂತ್ರಕ್ಕೂ ಅದು ಸಿಕ್ಕಿಕೊಳ್ಳಲೇ ಇಲ್ಲ. ಅಲ್ಲಿಯವರೆಗೂ ಕಳ್ಳತನದಲ್ಲಿ ದನ ಎಮ್ಮೆಗಳನ್ನು ಹಿಡಿದು ಹೊರುತ್ತಿದ್ದ ಅದು ಅನಂತರ ರಾಜಾರೋಷವಾಗಿ ಹಾಡು ಹಗಲಿನಲ್ಲೇ ದನಗಾಯಿಗಳ ಸಮ್ಮುಖದಲ್ಲೇ ಬಂದು ದನ ಹಿಡಿದು ಒಯ್ಯಲು ಶುರು ಮಾಡಿತು. ಮಧ್ಯಾಹ್ನದ ಹೊತ್ತಿನಲ್ಲಿ ಮೇಯ್ದ ದನಗಳು ದನ ಕಾಯುವವರು ಮರದ ನೆರಳಿನಲ್ಲಿ ನಿದ್ದೆ ಜೋಂಪಿನಲ್ಲಿ ವಿರಾಮ ತೆಗೆದುಕೊಳ್ಳುತ್ತಿರಬೇಕಾದರೆ ಹಠಾತ್ತಾಗಿ ದಾಳಿ ಮಾಡುತ್ತಿತ್ತು. ಮೊದಲು ದನಕರಳು ಗಲಭೆಯಿಂದ ಎಚ್ಚೆತ್ತ ದನಗಾಯಿಗಳು ಗಲಾಟೆ ಮಾಡಿ ಕಲ್ಲುಗಳನ್ನು ಹುಲಿಯತ್ತ ಎಸೆದು ಅದನ್ನು ಹಿಮ್ಮೆಟ್ಟಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಹುಲಿ ಒಮ್ಮೆ ಹಾಗೆ ಮಾಡಿದ ದನ ಕಾಯುವವನ ಮೇಲೆ ಹಾರಿ ಮುಂಗಾಲುಗಳಿಂದ ಒಂದು ಏಟು ಕೊಟ್ಟಿತ್ತು. ಕೆನ್ನೆಯೆಲ್ಲ ಹಿಸ್ದು ಹೋದ ಅವನು ಹೇಗೋ ಬದುಕಿಕೊಂಡ. ಆದರೆ ಅವತ್ತಿನಿಂದ ಹುಲಿ ಬೆದರಿಸಲು ಹಳ್ಳಿಗರು ಮಾಡುತ್ತಿದ್ದ ಪ್ರಯತ್ನವೆಲ್ಲ ಬಂದಾಯಿತು. ಬೆಳಂದೂರಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಭಯಾನಕವಾಗುತ್ತಾ ಬಂತು. ಯಾರಿಗೂ ಮೇಲು ಹೋದ ದನಗಳು ಹಿಂದಿರುಗಿ ಬಂದಾವೆಂಬ ನಂಬಿಕೆಯೇ ಇರುತ್ತಿರಲಿಲ್ಲ. ಆದರೆ ಕಟ್ಟಿ ಹಾಕಿ ಕೊಟ್ಟಿಗೆಯಲ್ಲೇ ಹುಲ್ಲು ನೀರು ಕೊಟ್ಟುಕೊಂಡು ಎಷ್ಟು ದಿನ ತಾನೇ ದನಗಳನ್ನು ಸಾಕಲು ಅವರಿಗೆ ಸಾಧ್ಯ? ಬೆಳಂದೂರಿನಲ್ಲಿ ದನಗಳು ಸುಲಭವಾಗಿ ದೊರೆಯದಿದ್ದಾಗ ಆ ಹುಲಿ ಚೋರಡಿ ತ್ಯಾಗರ್ತಿವರೆಗೂ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿತು. ಅದರ ಕೀರ್ತಿ ಎಲ್ಲಾ ಕಡೆಗೂ ಹಬ್ಬಿತು. ಆದರೆ ಈವರೆಗೂ ಅದು ದನಗಳನ್ನೆಂದೇ ಖ್ಯಾತವಾಗಿತ್ತೇ ಹೊರತು ನರಭಕ್ಷಕನೆಂದ ಅಲ್ಲ. ಹೀಗಾಗಿ ಈ ಸಮಾಚಾರ ಮಿಸ್ಟರ್ ಜಾನ್ಸನ್ ಎಂಬ ಯುರೋಪಿಯನ್ ಆಫೀಸರ್ನ ಕಿವಿಗೂ ಬಿತ್ತು. ಜಾನ್ಸನ್ ಸರ್ಕಾರದ ರೈಲ್ವೆ ಅಧಿಕಾರಿ. ಭಾರತದ ಬೇರೆಲ್ಲೋ ಕಾಡುಗಳಾಗಲಿ ಹುಲಿಗಳಾಗಲಿ ಇಲ್ಲದ ಜಾಗದಲ್ಲಿ ಕೆಲಸ ಮಾಡಿಕೊಂಡಿದ್ದವನು. ಈತನ ಬಳಿ ಒಂದು ರೈಫಲ್ ಇತ್ತು. ಮೈಸೂರು ಸಂಸ್ಥಾನಕ್ಕೆ ವರ್ಗವಾಗಿ ಬಂದ ಇವನು ಬೆಳ್ಳಂದೂರಿನಲ್ಲಿ ದನಗಳಿಗೆ ಪಿಡುಗಾಗಿದ್ದ ಈ ಹುಲಿಯನ್ನು ಹೊಡೆಯಬೇಕೆಂದು ತೀರ್ಮಾನಿಸಿ ರೈಲು ರಸ್ತೆಯಿಂದ ಕೇವಲ 7 ಮೈಲು ದೂರದಲ್ಲಿದ್ದ ಬೆಳ್ಳಂದೂರಿಗೆ ಬಂದ. ತನ್ನ ರಜಾ ಮುಗಿಯುವುದರೊಳಗೆ ಆ ಹುಲಿ ಹೊಡೆದು ಅದರ ಚರ್ಮ ಹದ ಹಾಕಿಸಿ ಒಯ್ಯಬೇಕೆಂದು ಉದ್ದೇಶಿಸಿದ್ದ. ಇಲ್ಲಿಯ ತನಕ ಮೊದಲ ಭಾಗವನ್ನ ತಾವು ಕೇಳಿದ್ದೀರಿ. ಇನ್ನು ಮುಂದಿನ ಭಾಗ ನರಭಕ್ಷಕನ ನಿರೀಕ್ಷೆಯಲ್ಲಿ 2ನೇ ಅಧ್ಯಾಯ. ಅದು ಇನ್ನೂ ರೋಚಕವಾಗಿದೆ. ತಾವು ತಪ್ಪದೆ ಕೇಳಬೇಕು.